ಡಾಕ್ಟರ್, ಇನ್ನು IVF ನ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ? ಈಗ ಹಸ್ಬೆಂಡ್ ವೈಫ್ ಬಂದು ತೋರಿಸಿದ್ದಾರೆ, ಹ್ಮ್ ನಿಮ್ಗೆ IVF ಆಗ್ಬೇಕು ಅಂತ ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ ಅಂದ್ಮೇಲೆ ಹ್ಮ್ ಅವ್ರಿಗೆ ಪೀರಿಯಡ್ಸ್ ಆಗಿದ್ದು 2ನೇ ದಿವಸ 3ನೇ ದಿವಸದಿಂದ ಕಂಟಿನ್ಯೂಸ್ ಇಂಜೆಕ್ಷನ್ಸ್ ಇರುತ್ತೆ. ಹ್ಮ್ ಎವ್ರಿ ಡೇ ಎಗ್ಸ್ ಬೆಳೆಯೋದಕ್ಕೆ ಇಂಜೆಕ್ಷನ್ಸ್ ಕೊಡ್ತೀವಿ. ಓಕೆ. ಕಂಪ್ಲೀಟ್ ಆಗಿ ಒಂದು 13-14 ಡೇಸ್ ಇಂಜೆಕ್ಷನ್ಸ್ ಇರುತ್ತೆ. ಹ್ಮ್ 2 ಅಂಡಕೋಶದಲ್ಲೂ ಎಷ್ಟು ಎಗ್ಸ್ ಇದೆಯೋ ಎಲ್ಲಾ ಎಗ್ಗು ಬೆಳೆಯುತ್ತೆ. ಹ್ಮ್ IUI ಅಲ್ಲಿ ಬರೀ 1-2 ಎಗ್ ಮಾತ್ರ ಬೆಳೆಸ್ತೀವಿ. ಹ್ಮ್ IVF ಅಲ್ಲಿ ಎಲ್ಲಾ ಎಗ್ಸು ಬೆಳೆಯುತ್ತೆ. ಓಕೆ. ಸೊ ಎಗ್ಸ್ನೆಲ್ಲ ನಾವು ಕಂಪ್ಲೀಟ್ ಆಗಿ ಅದನ್ನ ಮೆಚೂರ್ ಮಾಡಿ ಟ್ರಿಗರ್ ಅಂತ ಒಂದು ಇಂಜೆಕ್ಷನ್ ಕೊಟ್ಟು 36 ಅವರ್ ಆದ್ಮೇಲೆ ಎಗ್ಸ್ನೆಲ್ಲ ಆಚೆ ತಗೊಳ್ತೀವಿ. ಓಕೆ. ಎಗ್ಸ್ನೆಲ್ಲ ಆಚೆ ತಗೊಂಡ್ಮೇಲೆ ನಮ್ಮ ಎಂಬ್ರಿಯಾಲಜಿಸ್ಟ್ ಇರ್ತಾರಲ್ಲ, ಎಗ್ ಕ್ವಾಲಿಟಿ ಹೇಗಿದೆ, ಪರ್ಫೆಕ್ಟ್ ಆಗಿದ್ಯಾ, ತುಂಬಾ ಪುವರ್ ಇದೆಯಾ, ಆವ್ರೇಜ್ ಇದೆಯಾ ಅಂತೆಲ್ಲ ಹೇಳ್ತಾರೆ. ಅದಾದ್ಮೇಲೆ ಹಸ್ಬೆಂಡ್ ಸ್ಯಾಂಪಲ್ನ ತಗೊಂಡು ಬೆಸ್ಟ್ ಸ್ಪರ್ಮ್ಸ್ನ ತಗೊಂಡು ಎಗ್ಸ್ ಒಳಗಡೆ ಇಂಜೆಕ್ಟ್ ಮಾಡ್ತಾರೆ. ಹ್ಮ್ ಸೊ ಗರ್ಭನಾಳದೊಳಗಡೆ ನ್ಯಾಚುರಲ್ ಆಗಿ ಏನ್ ಕೆಲಸ ಆಗ್ತಿತ್ತೋ ಅದ್ ಕಂಪ್ಲೀಟ್ ಆಗಿ IVF ಲ್ಯಾಬ್ ಅಲ್ಲಿ ಆಗುತ್ತೆ. ಹ್ಮ್ ಅವರೆಲ್ಲ ಇಂಜೆಕ್ಟ್ ಮಾಡ್ಬಿಟ್ಟು ಅದನ್ನ ಕಂಪ್ಲೀಟ್ ಆಗಿ ಇನ್ಕ್ಯುಬೇಟ್ ಮಾಡ್ತಾರೆ. ಹ್ಮ್ 3 ಡೇಸ್ 5 ಡೇಸ್ ನಮ್ ಲ್ಯಾಬ್ ಅಲ್ಲೇ ಬೆಳೆಯುತ್ತೆ ಭ್ರೂಣ. ಓಕೆ. ಎಷ್ಟು ಭ್ರೂಣ ಬಂತು ಅಂತೆಲ್ಲ ನಾವು ಕಪಲ್ಸ್ಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ. ಹ್ಮ್ ನೆಕ್ಸ್ಟ್ ಮಂತ್ ಅಥವಾ ಅದಕ್ಕೆ ನೆಕ್ಸ್ಟ್ ಮಂತ್ ನಾವು ಅವ್ರಿಗೆ ಎಂಬ್ರಿಯೋ ಟ್ರಾನ್ಸ್ಫರ್ಗೆ ಪ್ಲಾನ್ ಮಾಡಿ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ. 15 ದಿವಸ ಕಂಪ್ಲೀಟ್ ಆಗಿ ಅವರು ಹುಷಾರಾಗಿರ್ಬೇಕು ಅದು ಅಂಟ್ಕೊಳ್ಳೋ ಟೈಮಲ್ಲಿ. ಅದಾದ್ಮೇಲೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ. ಓಕೆ. ಪ್ರೆಗ್ನೆನ್ಸಿ ಆದ್ಮೇಲೆ ರೆಗ್ಯುಲರ್ ಆಗಿ ಎಲ್ಲ ಪ್ರೆಗ್ನೆನ್ಸಿಗಳು ಕಂಟಿನ್ಯೂ ಆಗೋ ಥರ ಆಗುತ್ತೆ. ಬಟ್ ಇವ್ರಿಗೆ ಸ್ವಲ್ಪ ಸ್ಪೆಷಲ್ ಕೇರ್ ಇರಬೇಕು.